ಅರ್ನ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಿಂದ ಅರ್ನ್ ಮಾಡೋದು ಹೇಗಂತೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರೋದು ಏನು ಅಂತಂದರೆ, ಹೊಸದಾಗಿ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿರ್ತೀರಾ, ಯೂಟ್ಯೂಬ್ ಬಗ್ಗೆ ನಾಲೆಜನ್ನು ಪಡೆದುಕೊಂಡಿರ್ತೀರಾ. ಒಂದೊಂದಾಗಿ ನೀವು ಕ್ರೈಟೀರಿಯಾಗಳನ್ನು ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, ಅಥವಾ ನನ್ನ ಒಂದು ಈ ಚಾನಲ್ನಲ್ಲಿ ನೀವು ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಹೊಸದಾಗಿ ಯೂಟ್ಯೂಬ್ನಿಂದ ಅರ್ನ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಿಂದ ಅರ್ನ್ ಮಾಡೋದು ಹೇಗಂತೇಳಿ ತಿಳಿದುಕೊಳ್ಳೋಣ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಹೊಸ ಯೂಟ್ಯೂಬರ್ ಅಂದರೆ ಬಿಗಿನರ್ಸ್, ಯೂಟ್ಯೂಬ್ ಬಗ್ಗೆ ಇನ್ನೂ ಏನೂ ಗೊತ್ತೇ ಇಲ್ಲ ಅನ್ನೋರು ಇರ್ತಾರಲ್ವ, ಅಂಥವ್ರಿಗಾಗಿ ಮಾತ್ರ ಅಂತೇಳಿ ಅಂದ್ಕೊಳ್ಳೋದಲ್ಲ. ಸೊ ಎಲ್ಲರಿಗೂ ಕೂಡ ಉಪಯೋಗ ಆಗುವಂಥ ಮಾಹಿತಿಗಳು ನನ್ನ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ವೀಕ್ಷಕರೇ, ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ನನ್ನ ಚಾನಲ್ನಲ್ಲಿ ಬಿಗಿನರ್ಸ್, ಸೊ 0 to ಯೂಟ್ಯೂಬ್ ಅರ್ನಿಂಗ್ವರೆಗೂ ಕೂಡ ನೀವು ವಿಡಿಯೋನ ಪಡೆದುಕೋಬೋದು, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನು. ಸೊ ಹಾಗಿದ್ರೆ ಇವಾಗ ನಾವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು ಹೇಗಂತೇಳಿ ತಿಳಿದುಕೊಳ್ಳೋಣ. ಸೊ ನಾನು ನನ್ನ ಒಂದು ಲ್ಯಾಪ್ಟಾಪಿನ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡ್ತೀನಿ. ಸೊ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತೇನೆ. ಸೊ ಹಾಗಿದ್ರೆ ಪಟಾಪಟ್ ಚಾಲು ಮಾಡೋಣ. ಸೊ ನೋಡಿ ವೀಕ್ಷಕರೇ, ನಾನಿವಾಗ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡಿದ್ದೇನೆ. ಸೊ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೇನೆ. ಸೊ ಅವಾಗವಾಗ ನೀವು ಇದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಗೂಗಲ್ ಆ್ಯಪ್ ಅಂತ ಹೇಳಿದೆ. ಸೊ ಇಲ್ಲಿ ನೀವು ಮೊದಲು ನಿಮ್ಮ ಒಂದು ಜಿಮೇಲ್ ಐಡಿಯನ್ನು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಇದ್ದರೆ ಮಾತ್ರ ನಿಮಗೆ ಯೂಟ್ಯೂಬು ಡೈರೆಕ್ಟಾಗಿ ಓಪನ್ ಆಗುತ್ತೆ, ಸರಿನಾ? ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಇವಾಗ ನಾವು ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡಿದ್ದೇವೆ. ಆದರೆ ನಾವು ಇಲ್ಲಿ ನಿಮಗೆ ತೋರಿಸ್ತೇನೆ. ಸೊ ನೋಡಿ, ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ, ಕ್ರಿಯೇಟ್ ಎ ಚಾನಲ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡ ನಂತರ ಇಲ್ಲಿ ಒಂದೊಂದಾಗಿ ನೋಡ್ಕೊಳ್ತಾ ಹೋಗಿ, ಇಲ್ಲಿ ನಿಮ್ಮ ಚಾನಲ್ನ ಲೋಗೋ ಬೇಕಾಗತ್ತೆ, ನಿಮ್ಮ ಚಾನಲ್ನ ಹೆಸರು ಹಾಕಬೇಕಾಗತ್ತೆ. ನಿಮ್ಮ ಚಾನಲಿಗೆ ಏನು ಹೆಸರು ಇಡ್ತೀರೋ ಅದು ಇಲ್ಲಿ ಹ್ಯಾಂಡಲ್ ಅಂತೇಳಿ ಯೂಟ್ಯೂಬ್ನವ್ರು ಒಂದು ಟೈಟಲ್ ಕೊಟ್ಟಿರ್ತಾರೆ. ಸೊ ಯೂಟ್ಯೂಬ್ನವ್ರು ಇದು ಹ್ಯಾಂಡಲ್ ಅಂತಂದರೆ ನಿಮ್ಮ ಚಾನಲನ್ನು ಇಲ್ಲಿ ಆ್ಯಟ್ ಅಂತ ಹೇಳಿ ಕಾಣ್ತಾ ಇದೆ ನೋಡಿ, ಈ ಒಂದು ಆ್ಯಟನ್ನು ಹಾಕಿಬಿಟ್ಟು ನಿಮ್ಮ ಚಾನಲ್ ಹೆಸರನ್ನು ನೀವು ಹಾಕಿದರೆ ಡೈರೆಕ್ಟಾಗಿ ನಿಮ್ಮ ಚಾನಲ್ ಸಿಗಲಿಕ್ಕಂತ ಹೇಳಿ ಇದು ಹ್ಯಾಂಡಲ್ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ಇಲ್ಲಿ ಇದಷ್ಟೇ ಇಲ್ಲಿ ಇರೋದು. ಇದರ ನಂತರ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ಇವಾಗ ನಿಮ್ಮ ಚಾನಲ್ಲು ಬಹಳ ಸಿಂಪಲ್ ವೇಯಿಂದ ನಾವು ಇಲ್ಲಿ ನಮ್ಮ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ನೋಡಿ, ಕ್ರಿಯೇಟ್ ಕಂಟೆಂಟ್ ಆನ್ ಎನಿ ಡಿವೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಚಾನಲ್ ಇವಾಗ ಕ್ರಿಯೇಟ್ ಆಗಿದೆ, ಬಟ್ ನಿಮ್ಮ ಚಾನಲ್ನಲ್ಲಿ ಯಾವುದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ಸೊ ಹೌದಾ? ಸೊ ಹಾಗಿದ್ರೆ ನಾವು ನಮ್ಮ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ನಲ್ಲಿ ನಾವು ಏನೆಲ್ಲ ಸೆಟ್ಟಿಂಗ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಕಸ್ಟಮೈಸ್ ಅಂತ ಇದೆ ಅಲ್ವಾ, ಇಲ್ಲಿ ಕಸ್ಟಮೈಸ್ ಚಾನಲ್, ಮ್ಯಾನೇಜ್ ವಿಡಿಯೋ. ಸೊ ಇವಾಗ ನಾವು ವಿಡಿಯೋ ಏನು ಮ್ಯಾನೇಜ್ ಮಾಡ್ತಾ ಇಲ್ಲ, ಚಾನಲನ್ನು ಕಸ್ಟಮೈಸ್ ಮಾಡೋಣ ಇವಾಗ ನಾವು. ಸೊ ಇದನ್ನು ಚಾನಲ್ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಹೊಸದಾಗಿ ನೀವು ನಿಮ್ಮ ಚಾನಲನ್ನು ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಚಾನಲ್ನಲ್ಲಿ ನೀವೇನಾದರೂ ಕಸ್ಟಮೈಸ್ ಮಾಡ್ಕೋಬೇಕು ಅಂತೇಳಿ ಇವಾಗ ಓಪನ್ ಮಾಡಿದಾಗ ಸೆಟ್ಟಿಂಗನ್ನು ಮಾಡ್ಕೋಬೇಕು ಅಂತ ಅಂದಾಗ ಇಲ್ಲಿ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ ಬಂದಿದೆ. ಸೊ ಇದರ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನು ನಿಮಗೆ ತಿಳಿಸಿದ ಹಾಗೆ ಮೊದಲನೇದಾಗಿ ಬ್ಯಾನರ್ ಇಮೇಜ್. ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಯೂಟ್ಯೂಬ್ ಚಾನಲ್ಗೆ ಒಂದು ಬ್ಯಾನರ್ ಬೇಕಾಗತ್ತೆ. ಸೊ ಯಾವ ಥರ ಅಂತ ಹೇಳಿ ಅನ್ಕೊಳ್ಳೋದಾಯ್ತಂತಂದರೆ ನಾನು ನಿಮಗೆ ಅದನ್ನು ಮಾಡೋದು ಕೂಡ ತಿಳಿಸ್ಕೊಡ್ತೇನೆ. ಜೊತೆಗೆ ಈ ಬ್ಯಾನರ್ ಅಂದರೆ ಏನು,
ನಂತರ ಇಲ್ಲಿ ನಿಮಗೆ ಲೋಗೋ ಬೇಕಾಗಿತ್ತ ಅಂತ ಹೇಳಿದ್ದೆ, ಪಿಕ್ಚರ್ ಲೋಗೋ. ಸೊ ಅದು ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ ಇಷ್ಟೆಲ್ಲ ಡೀಟೇಲನ್ನು ನೀವಿಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ, ಸರಿನಾ. ಇನ್ನೂ ಒಂದು ನಾನು ನಿಮಗೆ ಒಂದು ಸಣ್ಣ ಲೋಗೋ ಒಂದು ಕಾರ್ನರ್ನಲ್ಲಿ ನಿಮ್ಮ ಒಂದು ವಿಡಿಯೋ ಪ್ಲೇ ಮಾಡಿದಾಗ ಯೂಟ್ಯೂಬ್ನಲ್ಲಿ ಇಲ್ಲಿ ಕಾರ್ನರಲ್ಲಿ ಒಂದು ಲೋಗೋ ಬರುತ್ತಲ್ವಾ, ಆ ಲೋಗೋಕ್ಕಾಗಿ ಕೂಡ ನೀವು ಇಲ್ಲಿ ನಿಮ್ಮ ಒಂದು ಸಣ್ಣ ಇಮೇಜನ್ನು ವಿಡಿಯೋ ವಾಟರ್ ಮಾರ್ಕ್ ಅಂತ ಹೇಳಿ ಕರೀತಾರೆ ಅದಕ್ಕೆ. ಸೊ ನಾನು ನಿಮಗೆ ತಿಳಿಯೋ ಹಾಗೆ ಹೇಳಬೇಕು ಅಂತಂದರೆ, ನಿಮ್ಮ ಒಂದು ಚಾನಲ್ನ ಲೋಗೋ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ವಿಡಿಯೋ ವಾಟರ್ ಮಾರ್ಕ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಅಪ್ಲೋಡ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬ್ಯಾನರ್ ಮಾಡೋದು ಹೇಗೆ, ನಂತರ ಇಲ್ಲಿ ನಿಮ್ಮ ಚಾನಲ್ನ ಲೋಗೋ ಆ್ಯಡ್ ಮಾಡೋದು ಹೇಗೆ, ನಂತರ ಇಲ್ಲಿ ನಿಮ್ಮ ವಿಡಿಯೋ ವಾಟರ್ ಮಾರ್ಕ್ ಈ ಲೋಗೋನ ಆ್ಯಡ್ ಮಾಡೋದು ಹೇಗೆ, ಸೊ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅಪ್ಲೋಡ್ ಮಾಡೋದು ಹೇಗೆ, ಇದನ್ನು ತಿಳಿಸ್ಕೊಡ್ತೇನೆ ನಾನು ನಿಮಗೆ, ಸರಿನಾ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇರುತ್ತೆ ವೀಕ್ಷಕರೇ. ಮತ್ತೆ ಇಂತಹ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಆಲ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.